ನಮಸ್ತೆ, ನಾನು ನಿಮ್ಮ ಶಶಿಕುಮಾರ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೋಚ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಆರೋಗ್ಯನ ನಾವು ಯಾವ ರೀತಿ ಚೆನ್ನಾಗಿ ಮಾಡ್ಕೋಬೋದು ಅನ್ನೋ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಗ್ಲೋಬಲ್ ನ್ಯೂಟ್ರಿಷನ್ ಫಿಲಾಸಫಿ ಪ್ರಕಾರ ನಾವು ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಯಾವ ರೀತಿ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ಹೇಳೋದಾದರೆ 40% ಕಾರ್ಬೋಹೈಡ್ರೇಟ್ಸು, 30% ಪ್ರೋಟೀನು ಮತ್ತು 30% ಫ್ಯಾಟು. ಅದು ಎಂಥ ಫ್ಯಾಟ್ ಆಗಿರ್ಬೇಕಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗಿರಬೇಕು. ಅದ್ರ ಜೊತೆಗೆ ಫೈಬರು 25 ಗ್ರಾಮ್ನಷ್ಟು ಪ್ರತಿನಿತ್ಯ ನಾವು ದೇಹಕ್ಕೆ ಕೊಡ್ತಾ ಹೋಗಬೇಕು. ವಿಟಾಮಿನ್ಸು, ಮಿನರಲ್ಸು ಅದು ಕೂಡ ನಾವು ಕೊಡ್ತಾ ಇದ್ದೀವೋ ಅಥವಾ ಇಲ್ಲೋ ಅನ್ನೋ ಬಗ್ಗೆ ನಾವು ಪ್ರತಿನಿತ್ಯ ನೋಡ್ಕೋಬೇಕು. ಅದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅದು ಕೂಡ ನಮ್ಮ ದೇಹದ ಬ್ರೈನ್ ಫಂಕ್ಷನ್ ಆಗಿರ್ಬೋದು, ಹಾರ್ಟ್ ಫಂಕ್ಷನ್ ಆಗಿರ್ಬೋದು, ಮತ್ತು ಜಾಯಿಂಟ್ ಸಿಸ್ಟಮ್ ಫಂಕ್ಷನ್ ಆಗಿರ್ಬೋದು, ಅದನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹೈಡ್ರೇಷನು, ನಮ್ಮ ದೇಹಕ್ಕೆ ನೀರು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ನಾವು ಪ್ರತಿನಿತ್ಯ ಎಷ್ಟು ಪ್ರಮಾಣದ ನೀರು ಕುಡಿಬೇಕು ಅನ್ನೋದು ಕೂಡ ಆ ವಿಡಿಯೋ ಲಾಸ್ಟ್ ಹೇಳಿದ್ದೀನಿ. ಆ ವಿಡಿಯೋನ ನೀವೇನಾದರೂ ನೋಡಿದಿಲ್ಲ ಅಂದರೆ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಪ್ರತಿನಿತ್ಯ ನಾವು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು ಅನ್ನೋದನ್ನು. ರೆಸ್ಟು, ನಮ್ಮ ದೇಹಕ್ಕೆ ನಾವು ಪ್ರತಿನಿತ್ಯ 6 ರಿಂದ 7 ಗಂಟೆ ನಾವು ನಿದ್ದೆ ಮಾಡ್ತಾಯಿದ್ವಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಳ್ಳಿ. ಲಾಸ್ಟು ಏನಪ್ಪ ಅಂದರೆ ಎಕ್ಸಸೈಸು, ನಾವು ನಮ್ಮ ದೇಹಕ್ಕೆ ಎಕ್ಸಸೈಸ್ ಕೊಡ್ತಾ ಇದ್ವಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ಅದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಡೋದು ತುಂಬ ಬೆಸ್ಟು. ಯಾಕಂದರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆ ಟೈಮಿಂಗು. ಆ ಟೈಮಿಂಗಲ್ಲಿ ಎಕ್ಸಸೈಸ್ ಮಾಡಿದ್ರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಜೀವನ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. 80% ಮತ್ತು 20% ರೂಲ್ ಪ್ರಕಾರ 80% ನ್ಯೂಟ್ರಿಷನು ಮತ್ತು 20% ಎಕ್ಸಸೈಸು ನೀವೇನಾದರೂ ನಿಮ್ಮ ಬಾಡಿ ಕೊಟ್ಟರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.